ಸಾವಿರಾರು ಕೋಟಿ ಒಡೆಯ ಆತ್ಮಹತ್ಯೆಗೆ ಶರಣು. ಐಟಿ ದಾಳಿಗೆ ಹೆದರಿ ಶೂಟ್ ಮಾಡಿಕೊಂಡ ಸಿಜೆ ರಾಯ್. ಪ್ರಸಿದ್ಧ ರಿಯಲ್ ಎಸ್ಟೇಟ್ ಕಂಪನಿ ಕಾನ್ಫಿಡೆಂಟ್ ಗ್ರೂಪ್ ಮಾಲೀಕ ಸಿಜೆ ರಾಯ್ ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಯಲ್ಲಿ ಗನ್ನಿನಿಂದ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಕಾನ್ಫಿಡೆಂಟ್ ಗ್ರೂಪ್ ಹಾಗೂ ಸಿಜೆ ರಾಯ್ ಅವರ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಈ ದಾಳಿಯಿಂದ ಸಿಜೆ ರಾಯ್ ಕಂಗಾಲಾಗಿದ್ರು. ಆದಾಯ ತೆರಿಗೆ ವಂಚನೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಸಿಜೆ ರಾಯ್ ಹಾಗೂ ಕಾನ್ಫಿಡೆಂಟ್ ಗ್ರೂಪ್ ಮೇಲೆ ಐಟಿ ದಾಳಿ ನಡೆಸಿತ್ತು. ದಾಳಿ ವೇಳೆ ಸಿಜೆ ರಾಯ್ ತಮ್ಮ ಗನ್ನಿನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ರು. ಕೂಡ್ಲೆ ಅವರನ್ನ ಐಟಿ ಅಧಿಕಾರಿಗಳು ಆಸ್ಪತ್ರೆಗೆ ದಾಖಲಿಸಲು ಮುಂದಾದ್ರು. ಆದರೆ ಮಾರ್ಗ ಮಧ್ಯೆ ರಾಯ್ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸಿಜೆ ರಾಯ್ ಸಾವಿರಾರು ಕೋಟಿ ಒಡೆಯರಾಗಿದ್ದು, ಕಾನ್ಫಿಡೆಂಟ್ ಗ್ರೂಪ್ ರಿಯಲ್ ಎಸ್ಟೇಟ್, ಲೇಔಟ್, ಹೋಟೆಲ್, ರೆಸಾರ್ಟ್, ಶಿಕ್ಷಣ ಸಂಸ್ಥೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಯಶಸ್ವಿಯಾಗಿ ಉದ್ಯಮವನ್ನ ನಡೆಸ್ತಾ ಇದ್ರು. ಬಡವರಿಗೆ ದಾನ ಧರ್ಮ ಕೂಡ ಮಾಡ್ತಾ ಇದ್ದು, ಇತ್ತೀಚೆಗೆ 201 ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸ್ಕಾಲರ್ಶಿಪ್ ಅನ್ನ ಕೂಡ ನೀಡಿದ್ರು. ಇನ್ನು ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಉದ್ಯಮಿ ಸಿಜೆ ರಾಯ್ ಬಿಗ್ ಬಾಸ್ ವಿನ್ನರ್ಗಳಿಗೆ 50 ಲಕ್ಷ ರೂಪಾಯಿ ಹಣವನ್ನ ಸಿಜೆ ರಾಯ್ ಪ್ರಯೋಗತ್ವ ಮಾಡ್ತಾ ಇದ್ರು. ಆದರೆ ಸಾವಿರಾರು ಕೋಟಿ ಒಡೆಯರಾಗಿದ್ದ ರಾಯ್ ಆದಾಯ ತೆರಿಗೆ ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಶಾಕಿಂಗ್ ವಿಚಾರವಾಗಿದೆ. ಇನ್ನು ಸಿಜೆ ರಾಯ್ ಆತ್ಮಹತ್ಯೆ ಬೆನ್ನಲ್ಲೇ ರಾಯ್ ಅವರ ಕಚೇರಿ ಕೊಠಡಿಯ ಸಿಸಿ ಕ್ಯಾಮೆರಾವನ್ನ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದು, ಪಿಸ್ತೂಲ್ನಿಂದ ಫೈರ್ ಮಾಡಿಕೊಂಡಿರೋ ದೃಶ್ಯಕ್ಕಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಈಗಾಗಲೇ ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸಿಜೆ ರಾಯ್ ಕೊಠಡಿ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾವುದಾದ್ರೂ ಡೆತ್ ನೋಟ್ ಇದೆಯಾ ಅಂತ ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಮೊಬೈಲ್ನಲ್ಲಿ ಏನಾದರೂ ನೋಟ್ ಇದೆಯೇ ಎಂದು ಮೊಬೈಲ್ ಅನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಸಿಜೆ ರಾಯ್ ಗುಂಡು ಹಾರಿಸಿಕೊಳ್ಳುವ ಮೂಲಕ ಯಾರಿಗಾದ್ರೂ ಏನಾದರೂ ಮೆಸೇಜ್ ಮಾಡಿದ್ದಾರಾ ಅಂತನೂ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಅದೇನೇ ಆಗಲಿ, ಸಾವಿರಾರು ಕೋಟಿ ಒಡೆಯ ಹೀಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಡೀ ವಿಶ್ವವೇ ಶಾಕ್ ಆಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.